ಹಲೋ ನಮಸ್ಕಾರ. ಸಮಯ ಸಾಧನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಟೈಮ್ ಟೇಬಲನ್ನು ಯಾವ ಥರ ಓದಬೇಕು ಅಂತ ಹೇಳಲಿಕ್ಕೆ ಬಂದಿದ್ದೇನೆ. ನನ್ನ ಅನುಭವದ ಮುಖಾಂತರ ನಾನು ಹೇಳ್ತಾ ಹೋಗ್ತೇನೆ. ನಿಮಗೆ ಇದು ಸರಿ ಅನಿಸಿದರೆ ನೀವು ಇದನ್ನು ಫಾಲೋ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಇಲ್ಲಿ ಯಾವುದೇ ಕೆಲಸದಲ್ಲಿ ಇದ್ದವರು ಬೇರೆ ಬೇರೆ ಟೈಮನ್ನು ಸೆಟ್ ಮಾಡ್ಕೋಬಹುದು. ನಾನು ಇಲ್ಲಿ ಇರುವಂಥ ಟೈಮ್ ಯಾರಿಗೆ ಅಂತಂದರೆ ಮನೆಯಲ್ಲಿ ಇರುವವರಿಗೆ ಮಾತ್ರ ಇದು ಟೈಮ್ ಟೇಬಲನ್ನು ಹೇಳಿದ್ದೀನಿ. ಮತ್ತು ನೀವು ಜಾಬಿಗೆ ಹೋಗೋರು, ಹೊರಗಡೆ ಏನಾದರೂ ಕೆಲಸ ಮಾಡೋರು, ಅವರಿಗೆ ಮತ್ತು ಬೇರೆ ಥರ ಟೈಮ್ ಟೇಬಲ್ ಇರ್ತದೆ. ಇಲ್ಲಿ ಏನು ಅಂತಂದರೆ ದಿನಕ್ಕೆ 5ರಿಂದ 6 ಗಂಟೆ ಸ್ಟಡಿ ಮಾಡಲೇಬೇಕು ನೋಡಿ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀಲಿಕ್ಕೆ ಹೋದರೆ ರೆಡಿ ಆದರೆ ನಾವು 1 ಗಂಟೆ 2 ಗಂಟೆ ಏನೋ ಒಂದು ಅರ್ಧ ಗಂಟೆ ಎಲ್ಲೋ ಒಂದಿನ ಓದೋದು ಒಂದಿನ ಬಿಡೋದು, ಈ ಥರ ಮಾಡ್ತಾ ಹೋದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ದಿನಕ್ಕೆ ಅಂದರೂ ಇದು ಮಿನಿಮಮ್ ಕನಿಷ್ಠ ಟೈಮ್ ಟೇಬಲ್. ಇದು ತುಂಬ ಟೈಮ್ ಟೇಬಲ್ ಅಂದರೆ 6ರಿಂದ 8 10 ಗಂಟೆ ತನಕ ಓದಬೇಕು. ಆದರೆ ನಮಗೆ ಮನೆಯಲ್ಲಿ ಕೆಲಸ ಇರೋದ್ರಿಂದ ನಮಗೆ ಓದಲಿಕ್ಕೆ ಟೈಮ್ ಸಿಗೋದಿಲ್ಲ ಅನ್ನುವವರು ಕನಿಷ್ಠ ಇಲ್ಲ ಅಂದರೂ 5ರಿಂದ 6 ಗಂಟೆ ಸ್ಟಡಿ ಮಾಡಲೇಬೇಕು. ಹೇಗೆ ಮಾಡಬೇಕು, ಹೇಗೆ ಟೈಮ್ ಟೇಬಲ್, ನಮಗೆ ಟೈಮೇ ಸಿಗುತ್ತಿಲ್ಲ ಅಂತ ಎಲ್ಲರೂ ಹೇಳುವುದು ಸಹಜ ನೋಡಿ. ಎಲ್ಲರೂ ಏನು ಮಾಡ್ತಾರೆ, ನಮಗೆ ಟೈಮೇ ಸಿಗಲ್ಲ ನೋಡಿ. ಮಾರ್ನಿಂಗ್ ಟೈಮಲ್ಲಿ ಅಡುಗೆ ಮಾಡಬೇಕು, ಮಧ್ಯಾಹ್ನ ಮತ್ತು ಊಟಕ್ಕೆ ಬಡಿಸ್ಬೇಕು, ಮತ್ತು ಕೆಲಸ ಬಟ್ಟೆ ಬಾಂಡೆ ಎಲ್ಲ ಇರ್ತವೆ, ಸಂಜೆನೂ ಕೂಡ ಅಡುಗೆ ಮಾಡಬೇಕು, ಈ ಥರ ಅನ್ನೋ ಜನಗಳು ಜಾಸ್ತಿ ಇರ್ತಾರೆ. ಮತ್ತು ಈಗ ತುಂಬ ಫ್ಯಾಮಿಲಿಯಲ್ಲಿ ತುಂಬ ಕೆಲಸ ಇರ್ತದೆ ಕೂಡ. ಹಾಗೂ ಹೀಗೂ ಕೆಲಸ ಮಾಡಿದರೆ ಸುಸ್ತಾಗ್ತದೆ, ಮತ್ತು ಏನು ಓದಲಿಕ್ಕೆ ಆಗೋದಿಲ್ಲ. ಆದರೆ ಏನೋ ಇದರಲ್ಲಿ ಏನು ಮಾಡ್ಕೊಳ್ಳಿ ಅಂದರೆ ಬೇಗ ಎದ್ದು ಬೇಗ ಏನಾದರೂ ಮಾಡಿ 8 ಗಂಟೆಯವರೆಗೆ ಮಾರ್ನಿಂಗಲ್ಲಿ ಕೆಲಸ ಮುಗಿಸ್ಲೇಬೇಕು. ಯಾಕಂದರೆ ಬೆಳಗ್ಗೆ 6ರಿಂದ 8 ಗಂಟೆ 2 ಗಂಟೆ ಓದಲಿಕ್ಕೆ ಅವಕಾಶ ಇರುತ್ತೆ. ಅದು ಬಿಟ್ಟು ಮಾರ್ನಿಂಗಲ್ಲಿ ಅಡುಗೆ ಮಾಡಿ ಮುಗಿಸ್ತೀನಿ ಅಂದರೆ ಅಡುಗೆ ಮಾಡಿದ ನಂತರ 8 ಗಂಟೆಯಿಂದ 10 ಗಂಟೆವರೆಗೆ ಓದಲಿಕ್ಕೆ ಅವಕಾಶ ಇರ್ತದೆ. ಇಲ್ಲ ಅಂದರೆ ನಾನು 8 ಗಂಟೆಗೆ ಅಡುಗೆ ಏನಾದರೂ ನಾಷ್ಟ ಮಾಡಲಿಕ್ಕೆ ರೆಡಿ ಆಗ್ತೇನೆ ಅಂದರೆ 6 ಗಂಟೆಯಿಂದ 8 ಗಂಟೆ 2 ಗಂಟೆ ಕೂಡ ಓದಬೇಕು. 2 ಗಂಟೆ ಓದಿ 8 ಗಂಟೆಗೆ ಸ್ಟಾರ್ಟ್ ಮಾಡಿದರೆ 10 ಗಂಟೆ 12 ಗಂಟೆವರೆಗೆ ಮನೆ ಕೆಲಸ ಮಾಡ್ಕೊಳ್ಳಿ. ಏನಾದರೂ ಮಾಡಿ, ಅಡುಗೆ ಮಾಡಿ, ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊಳ್ಳಿ. 12 ಗಂಟೆಗೆ ಮತ್ತು ಮಧ್ಯಾಹ್ನ 12 ಗಂಟೆಗೆ ನೀವು ಫ್ರೀಯಾಗಿ ಇರ್ತೀರ. 12 ಗಂಟೆಗೆ ಫ್ರೀ ಆದರೆ 2 ಗಂಟೆವರೆಗೂ ನೀವು 2 ಗಂಟೆ ಆರಾಮಾಗಿ ಓದ್ಬೋದು. ಆರಾಮಾಗಿ 2 ಗಂಟೆ ಅಲ್ಲಿ ಸಿಗ್ತದೆ ನಿಮಗೆ. 2 ಗಂಟೆಗೆ ಮತ್ತೆ ನಿಮಗೆ ಮನೆಗೆ ಬಂದು ಊಟ ಅದು ಇದು, ಮನೆ ಮಕ್ಕಳು ಅಥವಾ ಫ್ಯಾಮಿಲಿ ಇದ್ದಾಗೆ ಎಲ್ಲರೂ ಇರ್ತಾರೆ. ಆವಾಗ ನಮಗೆ ಅಡುಗೆ ಊಟ ಕೊಡಿ ಅಂತ ಬಂದರೆ ಬರ್ಬೋದು. ಆ ಟೈಮಲ್ಲಿ ನೀವು ಅವರಿಗೆ ಟೈಮನ್ನು ಕೊಡಿ. ಮತ್ತು ನೀವು 2 ಗಂಟೆಯಿಂದ 4 ಗಂಟೆವರೆಗೆ 8 ಗಂಟೆವರೆಗೆ ನೀವು ಏನೋ ಮಾಡೋದು ಬೇಕಾಗಿಲ್ಲ. ಅಲ್ಲಿವರೆಗೆ ನಿಮ್ಮ ಮನೆ ಕೆಲಸನೇ ಮಾಡಿಕೊಂಡ್ರು ಓಕೆ. 8 ಗಂಟೆ ಸಂಜೆ 8 ಗಂಟೆಗೆ ನೋಡಿ, 8ರ ಒಟ್ಟಿಗೆ ಎಲ್ಲ ಮುಗಿಸ್ಕೊಂಡು ಬಿಡಬೇಕು. ಅಡಿಗೆ ಊಟ ಎಲ್ಲ ಮುಗಿಸ್ಕೊಂಡು 8 ಗಂಟೆಗೆ ಸ್ಟಡಿ ಮಾಡಲಿಕ್ಕೆ ಕೂತ್ರೆ 10 ಗಂಟೆ ಮಾತ್ರ ಸಾಕು. 10 ಗಂಟೆವರೆಗೆ 2 ಗಂಟೆ ಓದಿದರೆ ಸಾಕಾಗ್ತದೆ. ಇಲ್ಲಿ ನೋಡಿ 2 2 2 6 ಗಂಟೆ ಏನೂ ಇಲ್ಲ ಅಂದ್ರೂ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ ನಾನು ಕಾಲೇ ಕೊಡೋದೇ ಇಲ್ಲ ಅನ್ನೋರಿಗೆ ಇದು 6 ಗಂಟೆ ಸಾಕಾಗ್ತದೆ. ಅದು ಬಿಟ್ಟು ಮತ್ತು ಎಲ್ಲ ಅದ್ರ ಮೇಲೇ ನಾನು ಇರ್ತೇನೆ, ನಾನು ಓದೋದೇ ಅಷ್ಟೇ ಇದೆ, ನಾನು ಬೇರೆ ಏನು ಕೆಲಸನೇ ಇಲ್ಲ ಅನ್ನೋರು ಅವರಿಗೆ 10ರಿಂದ 12 ಗಂಟೆ ಆದರೂ ಕೂಡ ಸಿಗ್ತದೆ. ಯಾಕಂದರೆ ಬೇರೆದವರು ಅಡುಗೆ ಮಾಡಿಟ್ಟಿರ್ತಾರೆ, ಊಟ ಮಾಡೋದು ಓದೋದು ಮಾತ್ರ ಇರ್ತದೆ. ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಏನು ಅಂತಂದರೆ, ಏನೂ ಕೆಲಸ ಇಲ್ಲ ಅಂದರೆ ಓದೋದು ತಲೆಗೆ ಹತ್ತೋದಿಲ್ಲ. ಯಾಕಂತ ಕೇಳಿ, ಎಷ್ಟಂತ ಓದ್ತದೆ, ಎಷ್ಟಂತ ತಲೆಯಲ್ಲಿ ಹಿಡಿತದೆ ಹೇಳಿ ವಿಷಯ. ಅದಕ್ಕೆ ಸ್ವಲ್ಪ ರೆಸ್ಟ್ ಅಂತ ಕೊಡಬೇಕು. ರೆಸ್ಟ್ ಕೊಟ್ಟು ಮತ್ತು ಏನಾದರೂ ಮನೆಯಲ್ಲಿರುವಂಥ ಕೆಲಸ ಮಾಡಬೇಕು. ಅದು ಎಲ್ಲ ಬಿಟ್ಟು ಬುಕ್ಗಳನ್ನು ತಲೆದಿಂಬಾಗಿ ಇಟ್ಕೊಂಡು ಮಲ್ಕೊಂಡು ಬಿಟ್ಟರೆ ತುಂಬ ಓದಿದ್ದೆಲ್ಲನೂ ಕೂಡ ಹಾರಿ ಹೋಗ್ತದೆ ನೋಡಿ. ಓದಿದ್ದೆಲ್ಲನೂ ಕೂಡ ಏನೂ ಉಳಿಯೋದಿಲ್ಲ. ಓದಿದ್ದೆಲ್ಲ ನೆನಪು ಹಾರ್ತದೆ. ಹಗಲುಗನಸು ಕಾಣೋ ಹಾಗೆ ಏನಾಗ್ತದೆ ಅಂದರೆ ಸ್ವಲ್ಪ ಓದಿ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ಬೇರೆ ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಫ್ರೆಶ್ ಆಗಿ ಮತ್ತೆ ಬುಕ್ ತೊಗೊಂಡ್ರೆ ಓದು ತಲೆಯಲ್ಲಿ ಹೋಗ್ತದೆ. ಅದು ಬಿಟ್ಟು ನಾನು 24 ಅವರ್ಸ್ ಎಲ್ಲ ಬುಕ್ನೇ ಓದೋದು, ಬುಕ್ ಬಿಟ್ಟರೆ ನಾನು ಏನೂ ಮಾಡೋದೇ ಇಲ್ಲ, ಮಾಡಿಕೊಡ್ತಾರೆ ಊಟ ಮಾಡ್ತೇನೆ ಓದ್ತೇನೆ ಅಂತ ಕೂಡೋರು ಇದ್ದಾರೆ. ಅದರಲ್ಲಿ ಅವರಿಗೆ 1-2 ಅವರ್ಸು ಕೂಡ ಅವರಿಗೆ ಓದಿದ್ದು ತಲೆಯಲ್ಲಿ ಹೋಗಲ್ಲ. ಯಾಕಂದರೆ ಅವರಿಗೆ ಮೈಂಡ್ ಫ್ರೆಶ್ ಇರಲ್ಲ.
ಯಾಕಂದರೆ ಒತ್ತಡ ಇರ್ತದೆ. ಒತ್ತಡ ಮುಖಾಂತರ ಓದಿದರೆ ಯಾರಿಗೂ ಕೂಡ ಅದು ವಿಷಯ ಹೋಗಲ್ಲ ನೋಡಿ. ಇದು ನನ್ನ ಅನುಭವ. ಅದಕ್ಕಾಗಿ ಕೆಲಸ ಮಾಡ್ತಾ ಮಾಡ್ತಾ ಓದಿ. 10 ನಿಮಿಷ 15 ನಿಮಿಷ ರೆಸ್ಟ್ ಕೊಡಿ. ಆ 10 ನಿಮಿಷ 15 ನಿಮಿಷದಲ್ಲಿ ಏನಾದರೂ ಒಂದು ಕೆಲಸ ಮಾಡಿ. ಇಲ್ಲ ನಮಗೆ ಕೆಲಸದ ಕಡೆ ಮನಸ್ಸು ಹೋಗಲ್ಲ ಅನ್ನೋರು ಸುಮ್ಮನೆ ಹಾಗೆ ಹೊರಗೆ ಬಂದು ಸ್ವಲ್ಪ ವಾತಾವರಣನ ನೋಡಿ ಆಮೇಲೆ ಓದ್ತಾ ಹೋಗಿ.